ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಫೋನ್ ಆದರೂ ನೋಡೋಣ. ಓ ಪ್ರೇಮ, ಇಲ್ಲಿದೆಯಾ ನೀನು? ನಾನು ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಎಲ್ಲೋದ್ಲು ಅಂತ. ಏನಕ್ಕ ಸುಮ್ಮನೆ ಫೋನ್ ನೋಡ್ತಾ ಇದ್ದೆ, ಏನಾದರೂ ಕೆಲಸ ಆಯ್ತಾ? ಏನಿಲ್ಲ ಕಣ್ ಪ್ರೇಮ, ಸುಮ್ಮನೆ ಕರೆದೆ ಅಷ್ಟೆ. ನೋಡು ಬಾಕ ಕುತ್ಕೋ. ಆ ಫೋನಲ್ಲಿ ಅದು ಏನು ನೋಡಿರೋ ಕಾಣಕನವ, ಯಾವಾಗಲೂ ಫೋನು ಅಂತ. ಅಕ್ಕ ನೀನು ಜಾಸ್ತಿ ಯೂಸ್ ಮಾಡೋಲ್ವಲ್ಲ, ಅದಕ್ಕೆ ಹಂಗೆ ಅನ್ಸುತ್ತೆ. ಯೂಸ್ ಮಾಡಿ ಒಂದ್ಸತಿ ಅಡಿಕ್ಟ್ ಆಗಿಬಿಟ್ರೆ ರೀಲ್ಸು ಅದು ಇದು ನೋಡ್ಕೊಂಡು ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಮತ್ತು ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ, ಗೊತ್ತಾ? ಬೇಡಕ್ಕ, ನಾವು ಅದು ನೋಡೋದು ಬೇಡ, ಅದೆಂಥದ್ದು ಅಡಿಕ್ಟ್ ಆಗೋದು ಬೇಡ. ಅಕ್ಕ ನೀತ್ರ ಏನೋ ಫೋಟೋ ಹಾಕಿದ್ದಾಳೆ, ಅವ್ನು ಮದುವೆದ ಹುಡುಗಂದು ಇರ್ಬೇಕು ಅನ್ಸುತ್ತೆ. ನೋಡ್ತೀನಿ ಇರು. ಹೌದಾ? ನೋಡು ಅಕ್ಕ, ಇಲ್ಲಿ ನೋಡು, ನೇತ್ರ ಮತ್ತೆ ನೇತ್ರನ ಗಂಡ. ಓಹೋ, ಚೆನ್ನಾಗವನಲ್ಲ ಪ್ರೇಮ ಹುಡುಗ, ಚೆನ್ನಾಗವನೇ. ಸೀರೆ ಗೀರೆ ಉಟ್ಕೊಂಡು, ಏನು ಒಳ್ಳೆ ರೇಷ್ಮೆ ಸೀರೆನ ಉಟ್ಕೊಂಡವಳೆ. ಇಬ್ರು ಪಡ್ವೆ ಗಿಡ್ವೆಲ್ಲ ಹಾಕೊಂಡು ಚೆನ್ನಾಗಿ ಜೋರಾಗಿ ಅವರೆಲ್ಲ. ಹೌದಕ್ಕ, ನೋಡು ಹುಡುಗ ಮಾತ್ರ ಚಂದಗಾನಾಗವನೇ ಕಣ್ ಪ್ರೇಮ, ಚಂದಗಾನಾಗವನೇ. ಅವನು ಚೆನ್ನಾಗಿ ರಿಚ್ಚಾಗಿರ್ಬೋದೇನೋ, ಆಸ್ತಿ ಅಂತಸ್ತಲೆಲ್ಲ ಅದಕ್ಕೆ ಮದುವೆ ಆಗವಳೆ ಇರ್ಬೋದಕ್ಕ. ಸುಮ್ಮನೆ ಅಂತೂ ಆಗೋದಿಲ್ಲ ಅವಳು. ಅಯ್ಯೋ ದೇವ್ರೆ, ಚೆನ್ನಾಗವ್ರೆ ಬಿಟ್ನಲ್ಲಿ. ಜೋಡಿ ಮಾತ್ರ ಚೆನ್ನಾಗದೆ ಕಣ್ ಪ್ರೇಮ. ಅಯ್ಯೋ ಜೋಡಿ ಮನೆ ಹಾಳು ಬಿದ್ದೋಗ. ಅಲ್ಲಕ್ಕ, ಆಕಾಶ್ಗೆ ಅತ್ತೆ ನಾನು ಪ್ರೇಮನ ವಾಪಸ್ ಕರ್ಕೊಂಡು ಬಂದುಬಿಡ್ತೀವಿ ನೇತ್ರನ ಮನೆಗೆ ಅಂತ ಹೇಳಿದ್ವಿ. ಈಗ ಏನು ಹೇಳೋದು? ಅವ್ರೇನಾದ್ರು ಕೇಳಿದ್ರೆ, ಅವ್ರೇನಾದ್ರು ಈ ಫೋಟೋಗಳು ನೋಡಿದ್ರೆ ಅಷ್ಟೇ ನಮ್ಮ ಕತೆ. ಸರಿ ಮುಚ್ಚು ಮಾಡಿಕೊ ಫೋನ. ಅತ್ತೆ ಬಂದ್ಬಿಟ್ಟದ ಮೇಲೆ. ಏನದು ಅತ್ತೆ ಬಂದ್ಬಿಟ್ಟದು ಮುಚ್ಚು ಮಾಡಿಕೊಂತವಳಲ್ಲ ಸಾವಿತ್ರಿ? ಅಯ್ಯೋ ಅತ್ತೆ ಕೇಳಿಸ್ಕೊಂಡೇ ಬಿಟ್ರಾ? ಹಾಂ, ಏನಿಲ್ಲ ಅತ್ತೆ, ಫೋನ್ ನೋಡ್ತಿದ್ದೆ ನಾನು, ಅದಕ್ಕೆ ಅತ್ತೆ ಫೋನ್ ನೋಡ್ತಾವಳೆ ಅಂತ ಏನಾದರೂ ಅಂತಾರೆ ಅಂತ ಹೇಳ್ತಾ ಇದ್ದೆ ಅಕ್ಕ. ಅಯ್ಯಯ್ಯೋ, ಫೋನ್ ನೋಡೋದಕ್ಕೆಲ್ಲ ನಾನೇಕೇನೇ ಇದೆ ಹೇಳನೆ? ಏನೋ ಮುಚ್ಚಿಡ್ತಾ ಇದ್ದೀನಿ, ನನ್ಗೆ ಗೊತ್ತು ನೀವಿಬ್ರು. ನಿಮ್ಮ ಮಕ್ಕಳು ನೋಡಿದ್ರೆ ಗೊತ್ತಾಯ್ತೈತೆ, ಅದೇನು ಹೇಳಿ. ಅಯ್ಯೋ ಏನೂ ಇಲ್ಲ ಅತ್ತೆ, ಅಷ್ಟೇ. ಸಾವಿತ್ರಿ ಸುಮ್ಮನೆ ನಿಂತ್ಕೊಂಡು ಹಿಂಗೆ ಸುಳ್ಳು ಹೇಳೋಕ್ಕೂ ಬರೋಕ್ಕಿಲ್ಲ. ಪ್ರೇಮ ಅದೇನು ತೋರಿಸು, ಫೋನಲ್ಲಿ ಅದೇನೋ ತೋರಿಸ್ತಿದ್ದಲ್ಲ, ನಾನು ಇಲ್ಲೇ ನಿಂತ್ಕೊಂಡು ನೋಡ್ಬೇಕಂತೆ. ತೋರಿಸು ಅದೇನು ಅದು ಅತ್ತೆ? ನೋಡಲಿ, ಅದೇನು ತೋರಿಸು ಅಂದರೆ ತೋರಿಸ್ಬೇಕು. ಅದೇ ಅತ್ತೆ, ನೇತ್ರ ಮದುವೆ ಆಗಿರೋ ಹುಡುಗನ ಜೊತೆ ಫೋಟೋ ಹಾಕ್ಕೊಂಡಿದ್ಲು, ಅದು. ಓಹೋ, ತೋರಿಸು ಅದು ಹೆಂಗಿದೆ ನೋಡ್ತೀನಿ. ಓಹೋ, ಇವರಾ? ಹೌದತ್ತೆ, ಅವರೇ. ಓಹೋ, ಸರಿ, ಹೆಂಗೋ ಯಾರನ್ನ ಮದುವೆ ಆಗವಳೆ, ಚೆನ್ನಾಗಿರಲಿ. ಮತ್ತೆ ಅವಳು ಇನ್ನು ನಾವು ಈ ಮನೆಗೆ ವಸ್ತು ತುಣಿತಾ ಇದ್ದರೆ ಸಾಕು. ಅಯ್ಯೋ ದೇವ್ರೆ, ಹಿಂಗೆ ನೋಡಂಗಾಯ್ತಲ್ಲಪ್ಪ ನನ್ನ ಮಗಳ ಮದುವೆಯ. ಹಾಂ, ಫೋನಲ್ಲಿ ನೋಡಂಗೆ ಮಾಡಿಬಿಟ್ಲಲ್ಲ, ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟು ನಮ್ಮನ್ನ ಮನೆ ಹಾಳಿ. ಹೋಗ್ಲಿ ಬಿಡಿಯತ್ತೆ, ಬೇಜಾರು ಮಾಡ್ಕೋಬೇಡಿ. ಹುಡುಗನೂ ಚೆನ್ನಾಗವನೇ, ಯಾವುದೋ ಒಂದು ಒಳ್ಳೆ ಮನೆಗೆ ಸೇರೋಳೆ ಅನಿಸುತ್ತೆ. ಚೆನ್ನಾಗಿರಲಿ ಬಿಡಿಯತ್ತೆಗೆ. ಅಯ್ಯೋ ಚೆನ್ನಾಗಿರ್ಬೇಡ ಅನ್ನವ ನಾನು, ಚೆನ್ನಾಗಿರ್ಬೇಡ ಅನ್ನ, ಚೆನ್ನಾಗಿರಲಿ. ಅವ್ಳು ಕಲ್ತಿರೋ ಬುದ್ಧಿಗೆ ಏನು ಮಾಡನೆ, ಹೋಗ್ಲಿ ಬಿಡು. ನನ್ನ ಮಗಳು ಶಾಪ ದುಪ್ಪ ಹಾಕಕ್ಕದ, ಚೆನ್ನಾಗಿರಲಿ ಬಿಡು, ಚೆನ್ನಾಗಿರಲಿ. ಎತ್ಕರಳು, ಏನು ಮಾಡೋಣವ, ಚೆನ್ನಾಗಿರಲಿ ಬಿಡು ಎಲ್ಲ. ಅತ್ತೆ, ಅಯ್ಯೋ ತಗೋ ಪ್ರೇಮ, ಫೋನ್ ತಗೋ. ಯಾರಿಗೂ ತೋರಿಸ್ಬಿಡಕನವ, ತೋರಿಸ್ಬೇಡಿ. ನಿಮ್ಮ ಗಂಡದಿರ್ಗೂ ತೋರಿಸ್ಬೇಡಿ, ನಿಮ್ಮ ಮಾವಂಗೂ ತೋರಿಸ್ಬೇಡಿ, ಯಾರಿಗೂ ತೋರಿಸ್ಬೇಡಿ. ಅವಳು ಕಂಡ್ರೆ ಉರಿದು ಬೀಳ್ತಾರೆ. ಏನು ಮಾಡಿ, ಅವಳು ಮಾಡಿರೋ ಕೆಲಸ ಅಂಥದ್ದು. ಏನು ಮಾಡೋಕ್ಕಾಗಿಲ್ಲ, ನನಗೂ ಆಗ್ತಿಲ್ಲ ಅವಳು ಕಂಡ್ರೆ. ಆದ್ರೂ ಅಯ್ಯೋ ಏನೋ ಸಂಟ, ಹೋಗ್ಲಿ ಬಿಡು. ಅಲ್ಲ ಅತ್ತೆ, ಆಕಾಶ್ ಅವ್ರಿಗೆ ನೇತ್ರನ ಕರ್ಕೊಂಡು ಬಂದು ಬಿಡ್ತೀವಿ ಅಂತ ನಾನು ನೀವು ಮಾತು ಕೊಟ್ಟಿದ್ವಿ. ಈಗ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕಲ್ವ ಅತ್ತೆ, ಮದುವೆ ಆಗಿ ಹೋಗಿದ್ದಾಳೆ, ಈಗ ಏನು ಅಂತನಾದರೂ ಹೇಳ್ಬೇಕಲ್ವ ಅತ್ತೆ? ಅಯ್ಯೋ ಯಾವ ಮಕ್ಕ ಹಾಕೊಂಡು ಫೋನ್ ಮಾಡೋಣವ, ಯಾವ ಮಕ್ಕ ಹಾಕೊಂಡು ಫೋನ್ ಮಾಡಿ ಮಾತಾಡೋಣ ನಾನು? ಯಾವ ಮಕ್ಕ ಹಾಕೊಂಡು ಫೋನ್ ಮಾಡೋಣವ? ಅವ ಪ್ರೇಮ, ನೀನೇ ಒಂದು ಫೋನ್ ಮಾಡಿಬಿಟ್ಟು ಹೇಳ್ಬಿಡವ, ಹಿಂಗೆ ಆಗೋಗದೆ ನಮ್ಗೆ ಸಂಸ್ಬಿಡಿ. ಯಾವ್ದಾರು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಕೊಂಡು ಸುಖವಾಗಿರಪ್ಪ ಅಂತ ಹೇಳ್ಬಿಡು. ನನಗೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅತ್ತೆ. ಸುಮ್ಮನಿದ್ದವ್ರಿಗೆ ನಾನೇ ಹೋಗ್ಬಿಟ್ಟು ಮಾತಾಡಿಸಿ, ನಮ್ಮ ನೇತ್ರ ಚೇಂಜ್ ಆಗಿದ್ದಾಳೆ, ನೀವು ಬಂದು ಕರ್ಕೊಂಡೋಗಿ ನೀವಿಬ್ರು ಚೆನ್ನಾಗಿರಿ ಅಂತ ಏನೇನೋ ಹೇಳಿ ಅವ್ರ ಮನೇಲೆಲ್ಲ ಮಾತಾಡೋ ಥರ ನಾನೇ ಮಾಡಿದ್ದು. ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಹೋಗಿ ಈಗ 2 ಆಯಿತು. ಏನು ಹೇಳಬೇಕತ್ತೆ, ನನಗೂ ಹಿಂಗೆ ಮಾತಾಡೋದು ಅವ್ರ ಜೊತೆ ಅಂತಲೇ ಗೊತ್ತಾಗ್ತಿಲ್ಲ. ಆದ್ರೂ ಹಿಂಗೆ ಆಗದೆ ಅಂತ ಹೇಳ್ಬೇಕಲ್ವ ಪ್ರೇಮ? ಈ ಪಾಪ ಅವರು ಬತ್ತಾಳೇನೋ ಬರ್ತಾರೇನೋ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋದು? ಇವಳು ಯಾರೇ ಮದುವೆನೇ ಆಗವಳೆ, ಹೇಳೋದೊಂದು ಮಾತು ಹೇಳ್ಬಿಡು ಪ್ರೇಮ. ಅಯ್ಯೋ ಅಕ್ಕ, ಹೆಂಗೆ ಹೇಳಿ ಆಕಾಶ್ ಅವ್ರಿಗೆ ಹೆಂಗೆ ಮುಖ ತೋರಿಸ್ಲಿ? ಅವ್ರ ಜೊತೆ ನಾನು ಹೆಂಗಕ್ಕ ಮಾತಾಡಲಿ? ನನಗೆ ನಾಚಿಕೆ ಆಗ್ತಾಯಿದೆ ಅಕ್ಕ. ಏನು ಮಾಡೋಕ್ಕಾಗಿಲ್ಲ ಕಣವ, ಹೇಳೋದೊಂದು ಮಾತು ಹೇಳ್ಬಿಡ್ಬೇಕಲ್ವಾ? ಅವತ್ತು ನಾವು ಪಾಪ ಕರ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಎಷ್ಟೆಲ್ಲ ಮಾತಾಡ್ಬಿಟ್ಟು ಇವತ್ತು ಸುಮ್ಮನಾಗ್ಬಿಟ್ಟೆ. ಸುಮ್ಮನೆ ಥರ
ಹೇಳೋದೊಂದು ಮಾತು ಹೇಳ್ಬಿಡು. ಅವ್ರು ಹೆಂಗೋ ಬೇರೆ ಕಡೆನಾರ ನೋಡಿ ಮದುವೆ ಆಗಿ ಚೆನ್ನಾಗಿರಲಿ. ಸರಿ ಅತ್ತೆ, ಫೋನ್ ಮಾಡ್ತೀನಿ ನಾನು. ಸರಿ ಕಣಮ್ಮ, ಸರಿ. ಅದೇನಾದ್ರು ಫೋಟೋವ ಡಿಲೀಟ್ ಮಾಡಿಬಿಡು, ಯಾರಿಗೂ ತೋರಿಸ್ಬೇಡ. ಸರಿ ಅತ್ತೆ. ಛೇ, ಹಿಂಗೆ ಏನು ಅನ್ಕೋತಾರೋ ಏನೋ ಅಕ್ಕ ಆಕಾಶ್ ಅವರು. ನನಗಂತೂ ಅವ್ರ ಜೊತೆ ಮಾತಾಡೋಕ್ಕೆ ಒಂಥರ ಅನ್ನಿಸ್ತಾ ಇದೆ. ಏನು ಮಾಡೋದು ಪ್ರೇಮ, ಪಾಪ ಸುಮ್ಮನಿದ್ದವ್ರಿಗೆ ನಾವೇ ಹೋಗ್ಬಿಟ್ಟು ಬನ್ನಿ ಕರ್ಕೊಂಡೋಗಿ ಚೆನ್ನಾಗಿರಿ ಅಂತ ಏನೇನೋ ಆಸೆ ಹುಟ್ಟಿಸ್ಬಿಟ್ಟು ಈಗ ನಾವೇ ನಿರಾಸೆ ಮಾಡ್ದಂಗೆ ಆಯಿತು ಅವ್ರಿಗೆ. ಥೂ, ಹೌದಕ್ಕ, ಈ ವಿಷಯದಲ್ಲಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅನಿಸ್ತಿದೆ ನನಗೆ. ಇವರಿಬ್ಬರನ್ನ ಒಂದು ಮಾಡಬೇಕು ಅನ್ನೋ ಬರದಲ್ಲಿ ಪಾಪ ಅವ್ರಿಗೆ ಬೇಜಾರು ಮಾಡಿಬಿಟ್ಟೆ. ಆದರೆ ನಿನ್ನ ತಪ್ಪೇನೈತೆ ಪ್ರೇಮ, ನೀನು ಒಳ್ಳೆ ಉದ್ದೇಶ ಇಟ್ಕೊಂಡು ತಾನೇ ಮಾಡಿದೆ ಅವರಿಬ್ಬರನ್ನೂ ಒಂದು ಮಾಡಬೇಕು ಅಂತ. ಆದರೆ ಈ ನೇತ್ರ ಹಿಂಗೆ ಮಾಡ್ತಾಳೆ ಅಂತ ಯಾರು ಗೊತ್ತಿತ್ತು? ನಮ್ಮಿಬ್ಬರನ್ನೂ ದೂರ ಮಾಡಿದೆ ಅಂತ ನಿನ್ನ ಮೇಲೆ ಜಗಳಕ್ಕೆ ಮಾಡ್ತಿದ್ಲು. ನಾನೆಲ್ಲ ಅವ್ಳ ಗಂಡನ ಮೇಲೆ ಪ್ರೀತಿ ಆಯ್ತೇನೋ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಬೆಂಗಳೂರಿಗೆ ಹೋಗಿ 15 ದಿನಕ್ಕೆ ಯಾರೇ ಇನ್ನೊಬ್ಬನ ಮದುವೆ ಹಾಕಿ ಕೂತವಳೆ. ಅವಳಿಗೆ ಏನು ಹೇಳೋದೋ ಏನೋ, ಆ ಮನೇಲಿ ಅದು ಹೆಂಗೆ ಬಾಳ್ತಾಳೋ ಏನೋ, ಅತ್ತೆ ಮಾವ ಯಾರಿದ್ದಾರೋ ಏನೋ, ದೇವರೇ ಕಾಪಾಡಬೇಕು. ಅನುಭವಿಸ್ತಾಳಕ್ಕ, ಸರಿಯಾಗಿ ಅನುಭವಿಸ್ತಾಳೆ. ಆಕಾಶ್ ಜೊತೆನೇ ಇದ್ದಿದ್ರೆ ನಾನು ನೆಮ್ಮದಿಯಾಗಿ ಇರ್ತಿದ್ದೆ ಅಂತ ಅನಿಸುತ್ತೆ ಅವಳಿಗೆ. ನೋಡ್ತಾ ಇರು, ಅವಳು ಮತ್ತೆ ವಾಪಸ್ ಇಲ್ಲಿಗೆ ಬಂದರೆ ಮಾತ್ರ ಮಾವ ಸುಮ್ಮನೆ ಬಿಡೋದಿಲ್ಲ ಅವಳನ್ನ. ಅತ್ತೆ ಬೇಕಾದ್ರೆ ಮಗಳು ಅಂತ ಒಪ್ಕೊಂಡ್ರು ಒಪ್ಕೊಬಿಡ್ತದೆ, ಮಾವ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅವಳನ್ನ. ಅಲ್ಲಕ್ಕ, ಇಷ್ಟೆಲ್ಲ ರಾತಂತ ಆದ್ಮೇಲೂ ಯಾವ ಮುಖ ಹಾಕೊಂಡು ಬರ್ತಾಳೆ ಇಲ್ಲಿಗೆ? ಅವಳು ಏನಾದರೂ ಬಂದರೆ ನಾನೇ ಸಾಯಿಸ್ಬಿಡ್ತೀನಿ ಅವಳನ್ನ, ಅಷ್ಟು ಕೋಪ ಬರ್ತಿದೆ ನನಗೆ. ತೂ, ಸರಿ ಸರಿ, ಆಕಾಶ್ ಅವ್ರಿಗೊಂದು ಫೋನ್ ಮಾಡಿಬಿಡು ಪ್ರೇಮ. ಅಯ್ಯೋ ಅಕ್ಕ, ಏನಂತ ಮಾಡಲಿ, ತಲೆ ಕೆಟ್ಟು ಹೋಗ್ತಾ ನನಗೆ. ಏನಾದರೂ ಒಂದು ಹೇಳ್ಬೇಕು ತಾನೇ, ಮಾಡು. ಏನಾಯ್ತು ಪ್ರೇಮ? ಅಕ್ಕ ಫೋನ್ ರಿಂಗ್ ಆಗ್ತಿದೆ, ಎತ್ಕೋತಾ ಇಲ್ಲ, ರಿಸೀವ್ ಮಾಡ್ತಿಲ್ಲ ಅಕ್ಕ. ಓ, ಏನಕ್ಕಿರ್ಬೋದು? ಮೋಸ್ಟ್ಲಿ ಅವರು ನೇತನ್ ಫೋಟೋ ಏನಾದರೂ ನೋಡಿರ್ಬೋದು ಅನ್ಸುತ್ತಕ್ಕ. ಹೌದಾ, ಹೋಗ್ಲಿ ಬಿಡು, ಹಂಗಾದ್ರೆ ಅವರೇ ನೋಡ್ಕೊಂಡಿರ್ತಾರೆ. ಹೆಂಗೋ ನೀನು ಮಾತಾಡೋ ತಪ್ಪು ಅವ್ರ ಜೊತೆ. ಹೌದಕ್ಕ, ಹೆಂಗೋ ಅವರೇ ನೋಡ್ಕೊಂಡಿದ್ರೆ ಅಷ್ಟೇ ಸಾಕು. ಫೋನ್ ಹೆಂಗೂ ಎತ್ತಲಿಲ್ಲ ಅವರು, ಒಳ್ಳೇದಾಯಿತು. ನನಗೂ ಹೆಂಗೆ ಮಾತಾಡಬೇಕು ಅವ್ರ ಜೊತೆ ಅಂತ ಗೊತ್ತಾಗ್ತಿಲ್ಲಿರಲ್ಲ, ಒಂಥರ ಟೆನ್ಷನ್ ಆಗಿಬಿಟ್ಟಿದ್ದೆ. ಸರಿ ಅಕ್ಕ, ಒಳ್ಳೇದಾಯ್ತಲ್ವಾ? ಹೌದು, ಸರಿ ಅಕ್ಕ, ಆಯಿತು. ನಾಳೆ ಸಿಟಿಗೆ ಹೋಗಬೇಕು ನಿಮಗೆ ಚೆಕಪ್ ಮಾಡ್ಸೋಕ್ಕೆ, ಗೊತ್ತು ತಾನೆ? ನಡಿ. ಹ್ಞೂ ಪ್ರೇಮ, ಗೊತ್ತು, ನೆನಪೈತೆ. ಸರಿ ಬಾ, ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.